ಫ್ರೆಂಡ್ಸ್, ನಿಮ್ಮ ಮುಂದೆ ಫಿಶ್ ಫ್ರೈ ಮಸಾಲ ಫ್ರೈ ಇವಾಗ ನಿಮ್ಮ ಮುಂದೆ ನಾನು ಮಾಡಲಿಕ್ಕಿದ್ದೇನೆ. ನೋಡಿ, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ 5 ಟೊಮೆಟೊ, 4 ಈರುಳ್ಳಿ ಹೇಳಿದರೆ ನಾನಿಲ್ಲಿ ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ. ದೊಡ್ಡ ಈರುಳ್ಳಿ ಆದರೆ ನೀವು 2 ಈರುಳ್ಳಿ ತಗೊಳ್ಳಿ. 1 kg ನೋಡಿ ಕೊಡ್ಡೈ ಫಿಶ್, ಇದು ಕೊಡ್ಡೈ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೆಲ್ಲ ಚಿಕ್ಕದಿದೆ, ಬಟ್ ಕೆಲವು ದೊಡ್ಡದಿದೆ. ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು, ನಂತರದಲ್ಲಿ ಜೀರಿಗೆ 1.5 ಟೀ ಸ್ಪೂನ್, ಮತ್ತು 9-10 ಲವಂಗ, ನಂತರ ಒಂದು 10 ಬೆಳ್ಳುಳ್ಳಿ ಅಂದರೆ ಇಳುಕು ಬೆಳ್ಳುಳ್ಳಿ, ಮತ್ತು 1 ಟೀ ಸ್ಪೂನು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಮೆಂತೆ, ಮತ್ತು 14 ಬೆಡಗಿ ಮೆಣಸು ತಗೊಂಡಿದ್ದೇನೆ. ಈ ಬೆಡಗಿ ಮೆಣಸು ಎಲ್ಲ ನಿಮಗೆ ಇದು ಈಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಲಿಕ್ಕೆ ಬೆಡಗಿ ಮೆಣಸು ಮತ್ತು ಇದನ್ನೆಲ್ಲ ಇಲ್ಲಿ ನೋಡಿ ಈಗ ಹುರಿಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು. ನೋಡಿ, ಸೂಪರಾಗಿ ನೋಡಿ, ಸಾಧಾರಣವಾಗಿ ನಾನು ಹುರಿಸ್ಕೊಳ್ತೇನೆ. ಇಲ್ಲಿ ಸೂಪರ್ ಆದಂಥ ರೆಸಿಪಿ ಇದು. ನೋಡಿ, ಈಗ ಮೀನು ನೋಡಿ, ಕೆಲವರು ಕತ್ತರಿಯಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ಅವ್ರು ಕತ್ತಿಯಲ್ಲಿ ಕಟ್ ಮಾಡ್ತಾರೆ. ಒಂದೊಂದು ಸಲ ಕತ್ತಿ ನಮಗೆ ಕಷ್ಟ ಆಗುವಾಗ ನಾವು ಕತ್ತರಿಯಲ್ಲಿ ಯೂಸ್ ಮಾಡೋದಾದ್ರೆ ನೋಡಿ ಈ ಥರ ಯೂಸ್ ಮಾಡಬೇಕು. ಅದರ ಮೇಲೆದೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಅಲ್ಲಿ ಒಂದು ಫೋರ್ಕ್ ಸ್ಪೂನ್ ಅಂತ ಬರ್ತದಲ್ಲ, ಅದರಿಂದ ಕ್ಲೀನ್ ಮಾಡಿದೆ ನಾನು. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೇನೆ ಫಿಶ್ಶಿನ, ಯಾವ ಥರ ಕಟ್ ಮಾಡ್ತೇನೆ ಅಂತ ನೋಡಿ. ಇದು ದೊಡ್ಡ ಮೀನಾಗಿರೋದ್ರಿಂದ ಇದು ನಾನು 2 ಕಟ್ ಮಾಡ್ತೇನೆ. ನೋಡಿ ಯಾವ ಥರ ನೋಡಿ, ಸಖತ್ತಾಗಿ ಅಂದರೆ ಒಂದು ಚಂದ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡ್ಬೋದು. ನೋಡಿ, ಇವಾಗ ಕೆಲವೆಲ್ಲ ದೊಡ್ಡ ಮೀನನ್ನು ಸ್ವಲ್ಪ 2 ಕಟ್ ಮಾಡಿದ್ದೇನೆ. ಒಂದು ಮೀಡಿಯಮ್ ಗಾತ್ರದ ಮೀನು, ಉದ್ದ ಲೆಂತ್ ಅಂದರೆ ಅಷ್ಟು ಇಲ್ಲದ ಮೀನುಗಳಿಗೆ ಚಿಕ್ಕ ಮೀನನ್ನು ಹಾಗೆ ಬಿಟ್ಟಿದ್ದೇನೆ. ಇದಕ್ಕೆ ನೋಡಿ 1 ಟೀ ಸ್ಪೂನ್ ಹಳದಿ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಇಡ್ತೇನೆ. ಯಾಕೆ ಹೇಳಿದ್ರೆ ಅದು ಮೀನಿನ ಒಂಥರ ವಾಸನೆ ಹೋಗ್ತದೆ. ಇದು ಸ್ವಲ್ಪ ಹೊತ್ತು ಇಟ್ಟರೆ ಒಂದು 5-10 ನಿಮಿಷ ಇದನ್ನು ಹಾಗೆ ಇಡಬೇಕು ನಾವು. ಯಾಕೆ ಹೇಳಿದ್ರೆ ಅದರದ್ದು ಎಲ್ಲ ಸ್ಮೆಲ್ ಏನಿದ್ರೆ ಸಹ ಅದರಲ್ಲಿ ಕ್ಲೀನ್ ಆಗ್ತದೆ. ಈವನ್ ಅದರ ಮೇಲೆ ಕೊಳೆ ಗಲೀಜು ಎಲ್ಲ ಇರುವಂಥದ್ದೆಲ್ಲ ಇದ್ದರೆ ಎಲ್ಲ ಸಹ ಕ್ಲೀನ್ ಆಗ್ತದೆ. ಈಗ ನೋಡಿ, ಮಿಕ್ಸಿಗೆ ನಾನು ಹುರಿದಿಟ್ಟ ಮಸಾಲೆ, ಅದರೊಟ್ಟಿಗೆ ಒಂದು ಸಣ್ಣ ಹುಳಿ ಹಾಕ್ತಿದ್ದೇನೆ. ಯಾಕಂದರೆ ತುಂಬ ದೊಡ್ಡ ಹುಳಿ ಹಾಕಿದರೆ ಅದು ನಾವು ಟೊಮೆಟೊ ಎಲ್ಲ ಹಾಕೋದ್ರಿಂದ ತುಂಬ ಹುಳಿ ಆಗ್ತದೆ. ಇವಾಗ ನೋಡಿ, ಇದು ನಾನು ಫಿಶ್ ಫ್ರೈಗೆ ನಾನು ಬಾರ್ನ್ ಫಿಶ್ ಫ್ರೈ ಮಸಾಲ ಪೌಡರ್, ಒಂದು ಸಣ್ಣ ಗಾತ್ರದ ಲಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು. ಯಾಕಂದರೆ ಆ ಫಿಶ್ ಫ್ರೈ ಮಸಾಲೆಯಲ್ಲಿ ಪೌಡರ್ ಇರ್ತದೆ, ಬಟ್ ನಾನು ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತೇನೆ ಅದಕ್ಕೆ. ಮತ್ತು ಸ್ವಲ್ಪ ಲಿಂಬೆಹಣ್ಣು ರಸ ಇದು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರದಲ್ಲಿ ನಾನು ಇದಕ್ಕೆ ಫಿಶ್ ಆ್ಯಡ್ ಮಾಡ್ತೇನೆ. ಫಿಶ್ ಆ್ಯಡ್ ಮಾಡಿ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ನೋಡಿ, ಇಲ್ಲಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೇನೆ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾನು ಅದನ್ನು ಇಡ್ತೇನೆ. ನಾನು ಒಂದು 5-10 ನಿಮಿಷ ಅದನ್ನು ಹಾಗೆ ಬಿಡ್ತೇನೆ. ಯಾಕೆಂದರೆ ಈ ಮೀನಿಗೆ ಮಸಾಲೆ ಕೂಡ ನಾನು ಜಾಸ್ತಿ ದಪ್ಪ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಲೈಟಿನಲ್ಲೇ ಹಾಕ್ಕೊಂಡಿದ್ದೇನೆ. ಹೀರ್ಕೊಳ್ಳೋದು ಬೇಡ ಹೇಳಿದೆ, ಯಾಕಂದರೆ ಮಸಾಲೆ ಆಲ್ರೆಡಿ ನಾನು ಕಡಿತೇನಲ್ಲ. ಇವಾಗ ನೋಡಿ, ಇಲ್ಲಿ ನೋಡಿ ನಮ್ಮ ಮಸಾಲೆ, ಕಡ್ದಿಟ್ಟ ಮಸಾಲೆ ನೋಡಿ. ಈಗ ನೋಡಿ ಕಡ್ದಾಯಿತು ಮಸಾಲೆ, ಮಿಕ್ಸಿ ಪೇಸ್ಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿದೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕ್ತಿದ್ದೇನೆ. ಅದಕ್ಕೆ ನೋಡಿ ಈರುಳ್ಳಿ ಹಾಕಿದೆ. ಆ ಕಟ್ ಮಾಡಿಟ್ಟ ಈರುಳ್ಳಿ ಹಾಕಿ ಆನಂತರದಲ್ಲಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಿ, ಅಂದರೆ ಇದು ಜಾಸ್ತಿ ಫ್ರೈ ಆಗಬಾರ್ದು, ತುಂಬ ಡೀಪ್ ಫ್ರೈ ಬೇಡ, ಫ್ರೈ ಮಾಡಿ ಆನಂತರದಲ್ಲಿ ನಾನು ಇದಕ್ಕೆ ಟೊಮೆಟೊ ಕಟ್ ಮಾಡಿದ ಟೊಮೆಟೊನ ಇದಕ್ಕೆ ಹಾಕ್ತೇನೆ. ಇವಾಗ ನಾನು ಇದೆರಡನ್ನು ಒಟ್ಟಿಗೆ ಸೇರಿ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ನೋಡಿ, ಈರುಳ್ಳಿ ಹಾಕಿದ ನಂತರ, ಯಾಕಂದರೆ ಕೆಲವರು ಫಸ್ಟಿಗೆ ಕರ್ಬೇವಿನ ಸೊಪ್ಪು ಹಾಕ್ತಾರೆ, ಬಟ್ ನಾನು ಇಲ್ಲಿ ಫಸ್ಟ್ ಈರುಳ್ಳಿ ಹಾಕಿ ನಂತರದಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ದೇನೆ. ಯಾಕಂದರೆ ಅದು ಸ್ವಲ್ಪ ಫ್ಲೇವರ್ ಕೊಡ್ತದೆ ಈರುಳ್ಳಿ ಒಟ್ಟಿಗೆ ಆಗುವಾಗ. ಇದರ ನಂತರ ನಾನಿಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರದಲ್ಲಿ ನೋಡಿ ಈ ಥರ ಬರ್ತದೆ. ನೋಡಿ, ಈ ಥರ ಬರುವಾಗ, ಅಂದರೆ ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡುವಾಗ ಈ ಟೊಮೆಟೊನ ಹಾಕಿ ಬಿಡಬೇಕು. ನಾವು ಕಟ್ ಮಾಡಿ ಇಟ್ಟಿರುವಂಥ ಟೊಮೆಟೊ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಮಾಡಿ ಎಲ್ಲ ಇಟ್ಟು ಅದನ್ನು ನೋಡಿ ಈ ಥರ ಫ್ರೈ ಮಾಡಬೇಕು. ಇವಾಗ ನೋಡಿ ಒಳ್ಳೆ ಫ್ರೈ ಮಾಡಿದ್ದನ್ನು ನೋಡಿ ಅದಕ್ಕೆ ಮತ್ತೆ ಮಸಾಲೆ ಹಾಕಬೇಕು. ಇದು ಫ್ರೈ ಅಂತ ಹೇಳಿದ್ರೆ ತುಂಬ ಫ್ರೈ ಬೇಡ, ಅದರ ಹಸಿ ಹೋಗ್ಲಿಕ್ಕೋಸ್ಕರ ಮಾತ್ರ. ತುಂಬ ಫ್ರೈ ಮಾಡಿದರೆ ಅದು ಮಸಾಲ ಫ್ರೈಗೆ ಅಷ್ಟು ರುಚಿ ಬರೋದಿಲ್ಲ. ಸೊ ನಾನು ಪೇಸ್ಟ್ ಮತ್ತು ಅದನ್ನು ಒಟ್ಟಿಗೆ ಸೇರಿ ಈಗ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಇದು ಆಚೀಚೆ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ. ನೋಡಿ, ಈ ಥರ ಮಸಾಲೆ ಈ ಥರ ಆಗಬೇಕು.
ಇದನ್ನು ನಾನು ತುಂಬ ಜೋರು ಉರಿಯಲ್ಲಿ ಇಡಲಿಲ್ಲ, ಸ್ವಲ್ಪ ಮೆಲ್ಲನೆ ಉರಿಯಲ್ಲಿ ಇಟ್ಟಿದ್ದೇನೆ. ಇವಾಗ ನೋಡಿ ಇಲ್ಲಿ ಫ್ರೈ ಮಸಾಲೆ ಹಚ್ಚಿದ ಮೀನಿಗೆ ಮಸಾಲೆ ಹಚ್ಚಿದ್ದೇನೆ 10 ನಿಮಿಷ ಇಡಲಿಕ್ಕೆ ಹೇಳಿ. ಅದು 10 ನಿಮಿಷ ಆಯಿತು. ಅದಕ್ಕೆ ಈಗ ನಾನು ಇದಕ್ಕೆ ತವಾಗೆ ಒಂದು ಎಣ್ಣೆ ಫ್ರೈ ಮಾಡೋ ಇದರಲ್ಲಿ ಪ್ಯಾನಿಗೆ ನಾನು ಎಣ್ಣೆ ಹಾಕಿ ನೋಡಿ, ಎಣ್ಣೆ ಕೂಡ ಒಳ್ಳೆ ಇದು ಕಾಯಬೇಕು. ಎಣ್ಣೆ ಕಾದ ಮೇಲೆ ಅದು ಕೂಡ ನಾನು ಸಿಮ್ಮಲ್ಲೇ ಇಡ್ತಾ ಇದ್ದೇನೆ. ಒಂದು 2 ಸಾಲು ಹಾಕುವಷ್ಟು ಮೀನು ಇದೆ. ಅದಕ್ಕೆ ಈಗ ಒಂದು ಸತ್ತಿಗೆ ನಾನು ಇದನ್ನು ಹಾಕಿ ಫ್ರೈಗೆ ಇಟ್ಟಿದ್ದೇನೆ ನಾನು. ಈಚಿಂದ ನೋಡಿ ಮಸಾಲೆ ಕೂಡ ಹಾಕ್ತಾ ಉಂಟು, ಎರಡು ಕೂಡ ಸೇಮ್ ಟೈಮ್ನಲ್ಲಿ ಆಗ್ತಾ ಉಂಟು. ನೋಡಿ, ಫಿಶ್ ಫ್ರೈ ಮಾಡುವಾಗ ಸಹ ತುಂಬ ಡೀಪಾಗಿ ಫ್ರೈ ಮಾಡಬೇಡಿ, ಲೈಟಲ್ಲಿ ಫ್ರೈ ಮಾಡಿ. ಯಾಕೆ ಹೇಳಿದ್ರೆ ತುಂಬ ಡೀಪಾಗಿ ಫ್ರೈ ಮಾಡಿದರೆ ಆ ಮೀನಿಗೆ ಆ ಮಸಾಲೆಗೆ ಅದು ಅಷ್ಟು ರುಚಿ ಬರುವುದಿಲ್ಲ. ನಾನು ಅದಕ್ಕೆ ನನ್ನ ಒಂದು ರೆಸಿಪಿಯಲ್ಲಿ ಈಗ ನಾನು ಲೈಟಾಗಿ ಫ್ರೈ ಮಾಡಿದ್ದೇನೆ. ನೋಡಿ ನೋಡಿ ಈ ಥರ ಮಸಾಲೆ ಕೂಡ ನಾನು ಅದಕ್ಕೆ ಜಾಸ್ತಿ ಹಚ್ಚಲಿಲ್ಲ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಚ್ಚುತ್ತೇನೆ ನಾನು. ಬಟ್ ಇಲ್ಲಿ ನಾವು ಮಸಾಲ ಫ್ರೈ ಮಾಡೋದ್ರಿಂದ, ಫಿಶ್ ಫ್ರೈ ಮಸಾಲ ಮಾಡಿರೋದ್ರಿಂದ ನಾನು ಅದಕ್ಕೆ ಜಾಸ್ತಿ ಹಚ್ಚಲಿಲ್ಲ. ನೋಡಿ ಇವಾಗ ಅದೆಲ್ಲ ಆಯಿತು ಮೀನು ಫ್ರೈ ಮಾಡಿ. ನೋಡಿ ಈಗ ನಾನು ಫೈನಲಿ ಆಗಿ ಈ ಪಾತ್ರೆಗೆ ನಾನು ಈ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಎಲ್ಲ ಮಸಾಲೆಯನ್ನು ಹಾಕಿ ಇದಕ್ಕೆ ನಾನು ನೋಡಿ ಸ್ಪ್ರೆಡ್ ಮಾಡ್ತೇನೆ. ಯಾಕೆ ಹೇಳಿದರೆ ಈ ಮೆಲ್ಲ ಚೂರು ಉರಿ ಇಟ್ಟಿದ್ದೇನೆ, ಅದರೊಟ್ಟಿಗೆ ನೋಡಿ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ಇವಾಗ ನೋಡಿ ಮೆಲ್ಲ ಇಟ್ಟಿದ್ದೇನೆ ನಾನು. ಯಾಕೆ ಹೇಳಿದರೆ ಜೋರು ಇಟ್ಟರೆ ಉರಿ ಅದು ಸೀದೋಗ್ತದೆ, ಅದು ಸುಟ್ಟೋದಾಗ ಆಗ್ತದೆ. ಅದಕ್ಕೆ ಮೆಲ್ಲ ಇಟ್ಟು ನಡುವಲ್ಲಿ ನಾನು ಇದು ಸ್ವಲ್ಪ ಇದು ಗ್ಯಾಪ್ ಕೊಡ್ತೇನೆ. ಅಂದರೆ ನಡುವಿನಲ್ಲಿ ನಾನು ಯಾಕೆ ಕೊಡ್ತೇನೆ ಹೇಳಿದರೆ ನನಗೆ ಮಸಾಲೆ ಮತ್ತು ಮೇಲೆ ಮೀನು ಮೇಲೆ ಹಾಕಬೇಕಾಗ್ತದೆ. ಸೊ ಮಸಾಲೆಯನ್ನು ಮೆಲ್ಲ ಮಾಡಿ ಇಟ್ಟು ಸ್ವಲ್ಪ ಬದಿಗೆ ಮಸಾಲೆಯನ್ನು ತಗೊಂಡು ಬಂದು ನಂತರ ನಡುವಿನಲ್ಲಿ ನಾನು ಇವಾಗ ಅದಕ್ಕೆ ಮೀನು ಹಾಕ್ತೇನೆ. ನೋಡಿ ಈ ಥರ ಫಿಶ್ ನೋಡಿ, ಈ ಥರ ಕಾಯ್ದಿರುವ ಫಿಶ್ ಇದನ್ನು ನಾನು ಹಾಕಿಬಿಟ್ಟು ಸ್ವಲ್ಪ ಮಸಾಲೆಯನ್ನು ಬದಿಗೆ ಮಾಡಿ ಮತ್ತು ಅದರ ಮೇಲೆ ನಾನು ಮಸಾಲೆ ಹಾಕಬೇಕು. ಸೊ ಅದೇ ಮಸಾಲೆನ, ಬೇರೆ ಏನು ಕಡಿದಿಟ್ಟಿರುವಂಥದ್ದು ಬೇರೆ ಮಸಾಲೆ ಏನಿಲ್ಲ, ಆ ಮಸಾಲೆ ಏನು ಮಾಡಿದ್ದೇನೆ ಆ ಮಸಾಲೆನೆಲ್ಲ ಮಣ್ಣಿನ ಪಾತ್ರೆಗೆ ಹಾಕಿಟ್ಟಿದ್ದೇನೆ. ನೋಡಿ ಈಗ ನೋಡಿ, ಈಗ ಇದು ಎರಡನೇದು ಮಾಡಿಟ್ಟ ಫ್ರೈ ಅದನ್ನು ಕೂಡ ಅದರ ಮೇಲೇ ಹಾಕ್ತಾ ಇದ್ದೇನೆ. ನೋಡಿ ಹೇಗೆ ಆಗಿದೆ ಅಂತ ನೋಡಿ. ಇವಾಗ ನೋಡಿ ಹಾಕಿ ಸ್ವಲ್ಪ ಹೊತ್ತು ನಾವು ಮುಚ್ಚಬೇಕು. ಮುಚ್ಚಿ ಆದಮೇಲೆ ನಾನು ಅದು ಸ್ವಲ್ಪ ಶೇಕ್ ಮಾಡ್ತೇನೆ, ಒಗ್ಗಲು ಬಟ್ಟೆಯಲ್ಲಿ ಸ್ವಲ್ಪ ಹೀಗೆ ಅಲ್ಲಾಡಿಸಿದ ಹಾಗೆ. ಅದರ ನಂತರ ಇದು ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಎಲ್ಲದಕ್ಕೆ ಮಿಕ್ಸ್ ಆಗಿದೆ. ಇವಾಗ ಫೈನಲಿ ಆಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೆ, ಅದನ್ನು ಮೇಲೆ ಹಾಕಿದೆ. ನೋಡಿ ನನ್ನ ರೆಸಿಪಿ ರೆಡಿ ಆಗಿದೆ. ಇದು ಫಿಶ್ ಫ್ರೈ ಮಸಾಲ ಅಂತೇಳಿ ನಾನು ಎಷ್ಟೋ ಸತಿ ಮಾಡಿದ್ದೇನೆ. ಇದು ತುಂಬ ರುಚಿ ಆಗ್ತದೆ. ಇದು ಸ್ಪೆಷಲಿ ಗಂಜಿಗೆಲ್ಲ ಒಳ್ಳೆಯದಾಗ್ತದೆ, ಬಟ್ ರೈಸಿಗೂ ಕೂಡ ಒಳ್ಳೆಯದು. ಈವನ್ ನೀವು ಬಾಯ್ಲ್ಡ್ ರೈಸಿಗೆ ಮಾಡುವಾಗ ಕೂಡ ಇದನ್ನು ಇದರಲ್ಲಿ ಇರುವ ಮಸಾಲೆಯನ್ನು ತೆಗೆದು ತಿನ್ಬೋದು. ನೋಡಿ ಸಖತ್ ಸೂಪರಾಗಿ ಬಂದಿದೆ. ನೋಡಿ ಸೂಪರ್ ಟೇಸ್ಟ್ ಉಂಟು. ನೀವೊಮ್ಮೆ ಮಾಡಿ ನೋಡಿ, ನಿಮಗೆ ಇದು ತುಂಬ ಟೇಸ್ಟಿ ಆಗ್ತದೆ. ನನಗೆ ನೀವೇನು ಅಂತೇಳಿ ಮಾಡಿ ನೋಡಿ, ಒಮ್ಮೆ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.